ಹಾಯ್ ಫ್ರೆಂಡ್ಸ್, ಕಾಟೇರ ಸಿನಿಮಾದ ಕ್ರೇಜು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ನಟಿಸಿರುವ ಕನ್ನಡದ ಈ ಚಿತ್ರವು ಕನ್ನಡ ಚಿತ್ರರಂಗದಲ್ಲಿ ಅತ್ಯಂತ ಬಿಗ್ಗೆಸ್ಟ್ ಸಕ್ಸಸ್ ಕಂಡ ಚಿತ್ರ ಇದಾಗಿದೆ. ಈಗ ಈ ಕಾಟೇರ ಸಿನಿಮಾವು ಕನ್ನಡದಲ್ಲಿ ಮಾತ್ರ ಬಿಡುಗಡೆಯಾಗಿದ್ದು ಕನ್ನಡ ಭಾಷೆಯಲ್ಲಿ ಬೇರೆ ಭಾಷೆಯವರು ಸಹ ಚಿತ್ರವನ್ನು ನೋಡ್ತಿದ್ರು ಮತ್ತು ಡಿ ಬಾಸ್ ಅವರು ಇದು ಕನ್ನಡಿಗರ ಚಿತ್ರ, ಕನ್ನಡಿಗರು ಮಾತ್ರ ನೋಡಿ ಹಾರೈಸಿದ್ರೆ ಸಾಕು ಅಂತ ಹೇಳಿದ್ರು. ಆದರೆ ಈಗ ಈ ಚಿತ್ರವನ್ನು ಎಲ್ಲ ಭಾಷೆಯವರು ಡಬ್ಬಿಂಗ್ ಮಾಡಿಕೊಡಿ ಅಂತ ಕೇಳ್ತಿದ್ದಾರೆ. ಈ ಕಾಟೇರ ಮೂವಿಯನ್ನು ಪ್ಯಾನ್ ಇಂಡಿಯಾಗೆ ತಗೊಂಡೋಗುವ ಎಲ್ಲ ಸಿದ್ಧತೆಗಳು ನಡೆಯುತ್ತಿವೆ. ದರ್ಶನ್ ಅವರು ಇದು ಕನ್ನಡದ ನೆಲದ ಕತೆ, ನಾವ್ಯಾಕೆ ಈ ಮೂವಿಯನ್ನು ಬೇರೆ ಭಾಷೆಗೆ ಬಿಡಬೇಕು ಅಂತ ಹೇಳ್ತಿದ್ರು. ಈಗ ಬೇರೆ ಭಾಷೆಯ ಪ್ರೇಕ್ಷಕರ ಒತ್ತಾಯದ ಮೇರೆಗೆ ಈ ಮೂವಿಯನ್ನು ಪ್ಯಾನ್ ಇಂಡಿಯಾಗೆ ತಗೊಂಡೋಗುವ ಸಿದ್ಧತೆ ನಡೀತಿದೆ. ಇದೇ ಕಥೆನ ಅವರವರ ಭಾಷೆಯಲ್ಲಿ ಅರ್ಥ ಮಾಡಿಕೊಳ್ಳೋಕೆ ಒಂದು ಡಬ್ಬಿಂಗ್ ಮಾಡಬೇಕು, ಮೂಲ ಕಥೆಗೆ ಯಾವುದೇ ಧಕ್ಕೆಯಾಗದಂತೆ ನೋಡಿಕೊಳ್ತೇವೆ ಅಂತ ಹೇಳಿದ್ದಾರೆ. ಈ ಚಿತ್ರತಂಡವು ಕಾಟೇರದ ಈ ರೀತಿ ಸಕ್ಸಸ್ ಅನ್ನು ಗಮನದಲ್ಲಿಟ್ಟುಕೊಂಡು ಮುಂಚೆನೆ ಬೇರೆ ಭಾಷೆಗೆ ಡಬ್ ಮಾಡಲು ಸಿದ್ಧತೆಗಳು ನಡೆದಿವೆ ಎಂದು ಹೇಳಿದ್ದಾರೆ. ತೆಲುಗು, ತಮಿಳು, ಹಿಂದಿ ಹಾಗೂ ಇತರ ಭಾಷೆಗಳು ತುಂಬಾ ಬೇಡಿಕೆ ಇಟ್ಟ ಕಾರಣದಿಂದ ಈ ಮೂವಿಯನ್ನು ಡಬ್ ಮಾಡಲು ಸಿದ್ಧರಾಗಿದ್ದಾರೆ. ಇದೇ ಕಥೆನ ಅವರ ಭಾಷೆನಲ್ಲಿ ಅವ್ರಿಗೆ ಅರ್ಥ ಮಾಡಿಸೋದಕ್ಕೆ ಒಂದು ಡಬ್ಬಿಂಗ್ ಮಾಡಬೇಕಷ್ಟೇ ಹೊರತು ಕಥೆನೇ ಚೇಂಜ್ ಮಾಡೋಕ್ಕಾಗಲ್ಲ. ಸೊ ಇವಾಗ ತೆಲುಗುಯಿಂದ, ತಮಿಳಿಂದ ಎಲ್ಲನೂ ಕಾಲ್ಸ್ ಬರ್ತಾ ಇದೆ, ನಮಗೆ ಇದನ್ನ ವರ್ಷನ್ ಮಾಡಿಕೊಡಿ ಅಂತ ಅಂದ್ಬಿಟ್ಟು. ಆ್ಯಂಡ್ ನಾವು ಪ್ರಿಪೇರ್ ಆಗಿದ್ದು ಮುಂಚೆನೇ. ಅಕಸ್ಮಾತ್ ಹಾಗೇನು ಆಯಿತು ಅಂತಂದರೆ ದರ್ಶನ್ ಸರ್ ಯಾವತ್ತೂ ಇದನ್ನ ಡಬ್ ಮಾಡಿ ಬೇರೆ ಕಡೆ ಬಿಡಬೇಡಿ ಅಂತ ಯಾವತ್ತೂ ಹೇಳ್ತಾ ಇಲ್ಲ. ನೀನು ಫಸ್ಟೇ ತಲೆಯಲ್ಲಿ ಅದನ್ನ ಇಟ್ಕೊಂಡು ಎಲ್ಲರಿಗೂ ಸಮಾಧಾನ ಮಾಡಬೇಕು ಅಂತ ಸ್ಕ್ರಿಪ್ಟನ್ನು ಹಾಳು ಮಾಡಬೇಡ ಅಂತ ಹೇಳ್ತಾರೆ ಅಷ್ಟೇ. ಎಲ್ಲ ಕಡೆಯಿಂದ ಬರ್ತಾ ಇದೆ, ಹಿಂದಿ ಆಗಿರ್ಬೋದು, ತೆಲುಗು, ತಮಿಳು ತುಂಬ ಪ್ರಾಮಿನೆಂಟಾಗಿ ಹೇಳ್ತಿದ್ದಾರೆ. ತರುಣ್ ಸುಧೀರ್ ಅವರು ದರ್ಶನ್ ಸರ್ ಜೊತೆ ನನಗೆ ಈಗಾಗಲೇ 3 ಸಿನಿಮಾ ಆಗಿವೆ. ಚೌಕ, ರಾಬರ್ಟ್ ಮತ್ತು ಕಾಟೇರ. 3 ಅಲ್ಲ, ದರ್ಶನ್ ಸರ್ ಅವರು 100 ಸಿನಿಮಾ ಮಾಡೋಣ ಅಂದ್ರೂ ನನಗೆ ಹೆಮ್ಮೆ ಇದೆ, ನಾನು ಮಾಡ್ತೀನಿ ಅಂತ ಹೇಳಿದ್ದಾರೆ. ಯಾಕಂದ್ರೆ ನನ್ನ ಮೊದಲ ಸಿನಿಮಾನೇ ರಿಲೀಸ್ ಆಗ್ಲಿಕ್ಕೂ ಮುಂಚೆನೆ ರಾಬರ್ಟ್ ಮೂವಿ ಮಾಡು ಅಂತೇಳಿ ಬೆನ್ ತಟ್ಟಿದ್ರು. ನನ್ನನ್ನು ಝೀರೋಯಿಂದ ಇಲ್ಲಿಗೆ ಕರೆದುಕೊಂಡು ಬಂದಿದ್ದು ಅವರೇ. ಎಷ್ಟೋ ಕಲಾವಿದರನ್ನು ಝೀರೋದಿಂದ ಬೆಳೆಸಿದ್ದ ವ್ಯಕ್ತಿ ಅವರು. ಅದಕ್ಕಾಗಿ ಅವರು ಏನೇ ಕೊಟ್ಟರು ಕಣ್ಣಿಗೊತ್ತುಕೊಂಡು ಮಾಡ್ತೀನಿ ಅಂತ ಹೇಳಿದ್ದಾರೆ. ಫ್ರೆಂಡ್ಸ್, ಈ ಮೂವಿಯನ್ನು ಬೇರೆ ಭಾಷೆಗೆ ಡಬ್ ಮಾಡುವುದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಮತ್ತು ಚಾನೆಲ್ಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಕ್ಲಿಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೂ ವಿಡಿಯೋವನ್ನು ಶೇರ್ ಮಾಡಿ. ಧನ್ಯವಾದಗಳು.